ನಾನು ಸಣ್ಣಾಗಿಲ್ವಾ? ಸ್ವಲ್ಪ ಆಸೆ ಕಾಣ್ತಿದ್ರು, ಹೊಟ್ಟೆ ಸ್ವಲ್ಪ ಒಳಗೆ. ಯಾವಾಗ ಶುರು ಮಾಡಿದ್ರು ಡಯಟ್ ಎಲ್ಲ? ಇವತ್ತು ಬೆಳಿಗ್ಗೆಯಿಂದ. ನೋಡಿ, ಇದು ಬೆಳೆಯುವ ಆಂಜನೇಯ ಅಂತೆ. ಅವನಿಗೆ ಮದುವೆ ಆಗಿಲ್ಲ, ಅವನಿಗೆ ಮದುವೆ ಆಗ್ಲಿಕ್ಕೆ ಎಂತ ಮಾಡ್ಬೇಕು, ಎಂತ ಪೂಜೆ ಮಾಡ್ಬೇಕು ಹೇಳಿ? ಕ್ರಿಮಿನಲ್ ನೋಡಿ ಎಂತ ಬುದ್ಧಿ ಉಪಯೋಗಿಸಿದ್ದಾನೆ. ಕಟ್ ಮಾಡಿಟ್ಟ, ಅದು ಅವನದು ಅಂತ ಗೊತ್ತಾಗ್ಲಿಕ್ಕೆ ಅಂತ. ಈಗ ಕೀಲ ಸಹ ಕಟ್ಟಲಿಲ್ಲ, ಅವು ತಾಲಿ ಸಹ ಕಟ್ಟಲಿಲ್ಲ. ಒಂದು ಸಾಕು, ಒಂದು ಮದುವೆ ನಿಂಗೆ, ಒಂದು ಎರಡು ಕಲ್ತ ಇನ್ನೊಂದು ಮದುವೆಗೆ ಬನ್ನಿ ಆಯ್ತು, ಗ್ಯಾರಂಟಿ. ಹುಡುಗಿಯೆಲ್ಲ ನೋಡಿ ಆಗಿದೆ, ಹುಡುಗಿಯನ್ನು ಒಪ್ಪಿಕೊಳ್ಳಿಕ್ಕೆ ಬಾಕಿ ಅಷ್ಟೇ. ಆದ್ರೂ ಮನೆ ಗೃಹಪ್ರವೇಶ ಕರೆದಿಲ್ಲ, ಯಾರನ್ನು ಕರೆದಿಲ್ಲ, ಇವರೇ ಬಂದಿದ್ದು 4 ಜನ. ನೋಡಿ ಇಲ್ಲಿ ಎಷ್ಟು ಬಟ್ಟೆ. ನಾಗರಿಕ ಸಮಾಜ ಇದನ್ನು ಹೇಗೆ ಸಹಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅದನ್ನು ಫುಲ್ ಬಿಡಿಸು, ಒಂಥರ ಕಾಣಿಸ್ತು. ಯಬ್ಬೋ, ಒಂದು ಕಮೆಂಟ್ ಇತ್ತು ಮಾರೆ, ಗಾಡಿ ಬಂದ ಮೇಲೆ ನಿಮ್ಮ ಫ್ರೆಂಡ್ಸ್ ನಮ್ಮ ಮರೆತ್ರ ಅಂತ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದಿನಗಳಾದ್ಮೇಲೆ ನಾವು 4 ಜನ ಒಟ್ಟಿಗೆ ಸೇರ್ಕೊಂಡು ಒಂದು ವ್ಲಾಗ್ ಮಾಡ್ತಿದ್ದೇವೆ. ಇವತ್ತೊಂದು ಫನ್ ವ್ಲಾಗ್ ಇರುತ್ತೆ. ಇದೇನಿದು ಎಂತ ಜೋಡಿ ನಂಬರ್? ಜೋಡಿ ಇಲ್ಲ ಇವನಿಗೆ ಈಗ ಸದ್ಯಕ್ಕೆ. ಬೆಳಿಗ್ಗೆ 6 ಗಂಟೆಗೆ ಹೊರಡುವ ಪ್ಲಾನ್ ಇತ್ತು. ಆಮೇಲೆ ಬಂದದ್ದು ನೋಡಿ ಎಷ್ಟು ಗಂಟೆಗೆ ಅಂತ. ಒಬ್ಬೊಬ್ರು ಎಷ್ಟೆಷ್ಟು ಗಂಟೆಗೆ ಬಂದ್ರು, ಬೆಳಿಗ್ಗೆ ಏನೆಲ್ಲ ಆಯ್ತು ನೋಡ್ಕೊಂಡ್ ಬನ್ನಿ. ನೀವೆಲ್ಲ ಫ್ರೆಂಡ್ಸ್ ಯಾರು ಬರ್ಲಿಲ್ಲ ಮಾರೆ. ರಾಜು ಅವರ ಆಗಮನ. ನೀನೇನು ರೆಡಿ ಆಗ್ಲಿಲ್ಲ? ನಾನು ರೆಡಿ ಆಗಿದ್ದೆ, ಸ್ಟೇರಿಂಗ್ ಅಲ್ಲಿ ಕೂತು ನಮಗೆ ಕಾಯ್ತಿದ್ದೆ ಅನ್ಕೊಂಡೆ. ರೆಡಿ ಆಗಿದ್ದೆ ಮಾರೆ. ಈಗ ಮಳೆಯಲ್ಲಿ ಸರಿಗೆ ಒದ್ದಾಗಿ ಬಂದ್ರು ನೀನು ನೋಡಿ. ಈಗ ಬೆಳಿಗ್ಗೆ 7:30 ಅದು ನಿಂತೋಗಿ ನಾನು ಬೇಗ ಹೋಗುದು ಅಂತ ಹೇಳಿ ಈಗ ಬಂದಿದ್ದಾರೆ. ನಾನು ನಿನ್ನೆ ನೈಟ್ ಲೇಟ್ ಆಯ್ತು ಮಲಗುದು, ಅದಕ್ಕೆ ಸ್ವಲ್ಪ 7 ಗಂಟೆಗೆ ಹೋಗುವ ಅಂತ. 6 ಗಂಟೆ ಬದಲು 7 ಗಂಟೆ ಹಾಕಬಾರ್ದಿತ್ತು. ಈಗ 7 ಗಂಟೆಯಲ್ಲಿ 8 ಗಂಟೆ ಆಗ್ತದೆ ಅಂತ ಅನ್ಸುದು. ಈಗ ದೇವರಿಗೆ ಕೈ ಮುಗ್ದು ಹೊರಡ. ಈಗ 5 ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿದೆ ಯಾರು? ಕಿಶೋರ್ 5 ನಿಮಿಷದಲ್ಲಿ ಬರ್ತಾನೆ. 5 ನಿಮಿಷದಲ್ಲಿ ಬರ್ತೇನೆ ಹೇಳಿದ, ಹೇಳಿ ಅರ್ಧ ಗಂಟೆ. ಅಕ್ಷಿತ್ ಕುಮಾರ್ ಈಗ ಬರ್ತಿದ್ದಾರೆ. ಟೈಮ್ ಎಷ್ಟಪ್ಪ? 7:30. ಯಾಕಪ್ಪ? ಹೆಂಡತಿ ಬಿಡ್ಲಿಲ್ಲ ಅಂತ. ಯಾರ ಹೆಂಡತಿ? ಪಕ್ಕದವನ ಹೆಂಡತಿ. ಯಾರ ಹೆಂಡತಿ ಬೇಗ ಬರ್ಲಿಕ್ಕೆ ಬಿಡ್ಲಿಲ್ಲ? ಅರ್ಷಿತ್ ಕುಮಾರ್ ಯಾಕೆ ತಡ ಆಯ್ತು? ಮಳೆ ಬಂತು, ಅದು ಕಾರು ಹತ್ತಲಿಲ್ಲ. ಕಿಶೋರ್ ಬಂದಿದ್ದಾನೆ. ಕಿಶೋರಿಗೆ ನಮ್ಮ ಡಯಟ್ ಫುಡ್ ಕೊಟ್ಟಿದ್ದೇವೆ. ಸೇಮ್ ಲೈಕ್ ಗಣೇಶ್ ಬಿಳಿ ಗಮ್ಮು. ಅವನು ತಿನ್ಲಿಕ್ಕೆ ಬಂದಾಗೆ ಬಂದಿದ್ದಾನೆ. ನಾನು ಹೇಳಿದೆ ಫಸ್ಟ್ ನೋಡಿ ತಿನ್ನಿ, ಹಾಕಬೇಡಿ ಅಂತ. BM ಶಾಲೆಯಲ್ಲಿ ಅಲ್ಲಿ ವಾರ್ಷಿಕೋತ್ಸವಕ್ಕೆ ಬಂಟಿಂಗ್ಸ್ ಹಾಕ್ಲಿಕ್ಕೆ ಇತ್ತು, ಕಲರ್ ಇದ್ದು. ಆಗ ಅಲ್ಲಿ ಗಣೇಶ್ ಬಿಡಿ ಅಂತ ಇತ್ತು, ಅಲ್ಲಿಂದ ಗಮ್ಮು ತರ್ತಿದ್ರು. ಸೇಮ್ ಲೈಕ್ ದಿಸ್. ಇದು ಡಯಟ್ ಫುಡ್, ತಿನ್ನು, ಒಳ್ಳೇದು ಆರೋಗ್ಯಕ್ಕೆ. ನೋಡಿ, ಇದೇ ನಮ್ಮ ಡಯಟ್ ಫುಡ್. ಬೆಳಿಗ್ಗೆ ಎದ್ದು ಜೀರಾ ಎಲ್ಲ ಕುಡಿದ್ವಿ, ನೀರು. ಪ್ರಸಿದ್ಧಿ ಮಲಗಿದ್ದಾಳೆ. ಪ್ರಜ್ಞಾನ ಬರ್ತೇನೆ. ನಾನು ಸಣ್ಣಾಗಿಲ್ವಾ? ಸ್ವಲ್ಪ ಆಸೆ ಕಾಣ್ತಿದ್ರು, ಗೊತ್ತಿಲ್ಲ ಮತ್ತೆ ಸ್ವಲ್ಪ. ಅದೇ ಒಂದು ಅರ್ಧ ಕೆಜಿ ಕಾಣ್ತದ. ಸೂಪರ್. ಹೊಟ್ಟೆ ಸ್ವಲ್ಪ ಒಳಗೆ. ಯಾವಾಗ ಶುರು ಮಾಡಿದ್ರು ಡಯಟ್ ಎಲ್ಲ? ಇವತ್ತು ಬೆಳಿಗ್ಗೆಯಿಂದ. ಒಂದು ದಿನ ಮಾಡಿ ಡಯಟ್ ಮಾಡಿ ಸಫರ್ ಆಗಿದೆ. ಒಂದು ದಿನ ಸಾಗಿಲ್ಲ. ಈಗ ಅರ್ಷಿತ್ ಸೀರಿಯಸ್ ಆಗಿ ಹೊಟ್ಟೆಲ್ಲ ಒಳಗೆ ಹೋದಾಗಿ ಉಂಟು. ಸಣ್ಣ ಆಗಿದ್ದು. ಹರ್ಷಿತ್ ಬ್ಯಾಕಿನ ಸೀಟು ಬೆಂಡ್ ಮಾಡ್ತಾ ಇದ್ದಾನೆ. ಯಾಕೆ ಕೇಳಿದ ಅವನು ಹಿಂದೆ ಹೋಗ್ಲಿಕ್ಕೆ? ಹಿಂದೆ 4 ಜನ, ಅವನಿಗೆ ಅಭ್ಯಾಸ ಆಗಿದೆ ಎಲ್ಲ ಡಿಕ್ಕಿಯಲ್ಲಿ ಕೂತು. ಹರ್ಷಿತ್ ಹಿಂದೆ ಬ್ಯಾಕ್ ಸೀಟ್ ತೆಗಿತಿದ್ದಾನೆ, ಹಿಂದೆ ಕೂತ್ಕೊಳ್ಳಿಕ್ಕೆ. ನಿಮಗೆಂತ ತೋರ ಆಗ್ಲಿಕ್ಕೆ ಸಫರ್ ಆಗ್ಲಿಕ್ಕೆ? ಹೆಲ್ದಿ ಆಗಿರ್ಲಿಕ್ಕೆ. ಇವತ್ತು ನಾವು ಹೊರಟದ್ದು ಕುಕ್ಕೇಶ್ ಸುಬ್ರಹ್ಮಣ್ಯ, ಆಮೇಲೆ ಫಸ್ಟ್ ತ್ರಿಶೂಲಿನಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಿ, ಆಮೇಲೆ ವೈದ್ಯನಾಥೇಶ್ವರಕ್ಕೆ ಹೋಗ್ತೀವಿ, ಆಮೇಲೆ ಸೌತಡ್ಕಕ್ಕೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ. ಊಟ ಎಲ್ಲಿ ಮಾಡ್ತೀರಾ? ದೇವಸ್ಥಾನದಲ್ಲಿ. ನಂದು ವೇಟ್ ಮಿಷನ್ ಅಂತ
ಅಲ್ಲಿ ಊಟ ಆದ್ಮೇಲೆ ನೋಡ್ಲಿಕ್ಕೆ ಅಲ್ಲ ಅಲ್ಲಿ ಊಟವನ್ನು ವೆಯ್ಟ್ ಮಾಡಿ ತಿನ್ಲಿಕ್ಕೆ. ಈಗ ಅಲ್ಲಿ ಅಲ್ಲಿ ಸದಲ್ಲ ಎಂತ ಆಗುದಿಲ್ಲ. ಹಾಗೆ ದಿವಸಕ್ಕೆ ಒಂದು ಸ್ವಲ್ಪ ಅಲ್ಲ, ಇಷ್ಟ ಅಲ್ಲ. ಶ್ರವಣ್ ಬ್ರೋ ಈಗ ಅವರಾಗೆ 6 ಪ್ಯಾಕ್ ಎಲ್ಲ ಬರ್ಲಿಕ್ಕೆ ಉಂಟು ನಿಂಗೆ. 6 ಪ್ಯಾಕ್ ಬೇಡ, ಹೆಲ್ದಿ ಇದ್ರೆ ಸಾಕು. ಒಂದು 98 ತಕೊಂಡ್ರೆ ಹೆಲ್ದಿ ಆಗ್ತದೆ. ಈಗ ನಾನು ಮೊನ್ನೆಯಿಂದ ನಿದ್ದೆ ಕರೆಕ್ಟ್ ಇತ್ತು, ಇವತ್ತು ನಿನ್ನೆ ಜಾಸ್ತಿ. ಸಜ್ಜಿಗೆ ಮಾಡದವರೆಲ್ಲ ಇವತ್ತಿಗಳೆಲ್ಲ ಬರ್ತದೆ ಸಜ್ಜಿಗೆ. ಸಜ್ಜಿಗೆ ನೋಡಿದ್ರೆ ಆಗುದಿಲ್ಲ. ಈಗ ನಿಮ್ಮ ಡಯಟ್ ಸಜ್ಜಿಗೆ ಅಂತ ಹೇಳಿ ಸ್ವಲ್ಪ ಟೇಸ್ಟ್ ನೋಡಿದ್ದು ಈಗ ವಾಪಸ್ ಹೋಟೆಲ್ ಹೋಗಿ ತಿನ್ಬೇಕಷ್ಟೇ ಈಗ. ಇದು ಫಸ್ಟ್ ಟೈಮ್ ಅಲ್ಲ ಅಂದ್ರೆ ನೀವು ಲಾಂಗ್ ಜರ್ನಿ ನಮ್ಮ ಗಾಡಿ? ಹೌದೌದು, ನಾವು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹೋದಷ್ಟೇ. ಅದು ಮೊನ್ನೆ ಟ್ರಯಲ್ ನೋಡ್ಲಿಕ್ಕೆ ಟ್ರಯಲ್ ನೋಡಿಗೆ ಸ್ವಲ್ಪ ಹೋಗಿ ಮತ್ತೆ ವಾಪಸ್ ಇಲ್ದದಲ್ಲ. ನಾವು ಮೊದಲು ಮಹಾಲಿಂಗೇಶ್ವರಕ್ಕೆ ಒಮ್ಮೆ ಹೋಗುದು ಬೇಡ? ಓಕೆ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಶಿವ 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 ಶಂಕರ ಹರ 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 ಮಹೇಶ್ವರ ಪುತ್ತೂರ ಮಹತ್ವಬಾರ ಮಹಾಲಿಂಗೇಶ್ವರ. ನಾನೇ ಬಿದ್ದಿದ್ದು. ಇದು ತೊಟ್ಟೆ ಹಾಕಿದ ಮೇಲೆ ಗುದ್ದಿದ? ಹೌದು, ಅದೆಲ್ಲ ತೊಟ್ಟೆ ಎಲ್ಲ ಮಾರೆ, PPF ತೊಟ್ಟೆ ಎಲ್ಲ ಮಾರೆ, ಪ್ಲಾಸ್ಟಿಕ್ ಕವರ್. ಅದೊಂದು ಯಾವುದೋ ಒಂದು ಬೋರ್ಡ್ ಕಾಣಿಸ್ಲಿಲ್ಲ, ಅದಕ್ಕೆ ಹೋಗಿ ಗುದ್ದಿದ್ದು. ರಿವರ್ಸ್ ತೆಗೆ. ಕ್ಯಾಮರಾದಲ್ಲೆಲ್ಲ ಕಾಣುದಿಲ್ಲ ಬೋರ್ಡ್ ಎಲ್ಲ. ಅದು ಇಲ್ಲ, ಅವು ಗುದ್ದಿದ. ಅದು ಮಂತ್ರಾಲಯಕ್ಕೆ ಹೊರಟಿದ್ವಲ್ಲ, ಅರ್ಜೆಂಟ್ ಅಲ್ಲಿ ಹೊರಟದ್ದು, ಬೇಗ 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 ಹೊರಡ್ಬೇಕು ಅಂತ. ಪುಣ್ಯಕ್ಕೆ ಇಷ್ಟರಲ್ಲಿ ಮುಗೀತಲ್ಲ, ದೃಷ್ಟಿಗೆ. ಓಕೆ, ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಈಗ ಹೊರಟ್ವಿ. ಏ ಪೂಜಾ, ವಾಂತಿ ಯಾರು ಮಾಡ್ಬೇಕಾದ್ದು? ಹಾಗೆ ಅಕ್ಕೆರ ಬರೋ ನನಗೆ. ಲಂಚದಲ್ಲಿ ಸಾರಿ ಪುನಃ ಅರ್ಸಿತ್ತು. ಅವನು ತಾರ ಮರ ತಿರುಗಿಸ್ತಾನ ಕಾರನ್ನು, ಅದು ಈಚೆ ಫುಟ್ಬಾಲ್ ಹೋದಾಗೆ ಆಗ್ತದೆ. ಓಕೆ, ರಾಜುಗೆ ವಾಮಿಟ್ ಬರ್ತದೆ ಅಂತ, ಹಾಗೆ ಅವನು ಡ್ರೈವರ್ ಸೀಟಲ್ಲಿ ಕೂತಿದ್ದಾನೆ. ಡ್ರೈವಿಂಗ್ ಮಾಡಿದ್ರೆ ವಾಮಿಟ್ ಬರೋದಿಲ್ಲ ಅಂತೆ. ನಂಗೆ ವಾಂತಿ ಬರ್ತದೆ. ರಿಲೀಸ್ ಆದ್ರೆ ಕೆಳಗೆ ಮಾಡಬೇಕು. ಡ್ರೈವಿಂಗ್ ಸ್ಕೂಲಾ? ನಿಂಗೆ ಅದು ಹಿಲ್ಡಿಂಗ್ ಅಲ್ಲ, ಅದು ಇದ್ರಾಗೆ ಅಂತ ಹೈ ಅಲ್ಲ, ಹೈಲ್ಡಿಂಗ್ ಇದು ಲಿಸಾರ್ಡ್ ಇದ್ದಾಗೆ ಅದು ಹಜಾರ್ಡ್ ಅಲ್ಲಿ ಲಿಸಾರ್ಡ್ ಆಗಿತ್ತಲ್ಲ ಮೊನ್ನೆ ಅವತ್ತೊಮ್ಮೆ. ಡೈಟ್ ಅಲ್ಲಿ ನಿದ್ದೆ ಟೈಮ್ಸ್ ಅವ್ರು ಹೇಳ್ತಾರ, ಅದೇ ಟೈಮ್ಗೆ ನಿದ್ದೆ ಮಾಡಬೇಕು ಅಂತ. ಹಾಗೆ ಹೇಳೋದಿಲ್ಲ, 6 ಅವರ್ಸ್ ನಿದ್ದೆ ಬೇಕೇ ಬೇಕು ಅಂತಾರೆ. 7 ಅವರ್ಸ್. ನಂದಿಗೆ ಎಷ್ಟು ನಿದ್ದೆ? 3ವರೆಗೆ ಮಲಗಿದ್ದು, 4ವರೆ 5ವರೆ 6ವರೆ 3 ಅವರ್ಸ್ ನಿದ್ದೆ. ಇನ್ನು ಸ್ವಲ್ಪ ನಿದ್ದೆ ಈಗ ಮಾಡ್ತಾನೆ, ಬಟ್ ಎಲ್ಲಿಗೆ ನಿದ್ದೆ ಬರ್ತೇವೆ? ಹೊಸ ಗಾಡಿ ಬೇರೆ ಗೊತ್ತು ನಾನು ಹೇಗೆ ನಿದ್ದೆ ಬರುದು. ಯಾರಿಗೆ? ಹರ್ಷಿದಿಗೆ ಗಡ್ಡ ಬಿಳಿಯಾಗಿದ? ಹರ್ಷಿದ್ರ ಮದುವೆಗೆ ಸೆಲೂನ್ ಅವರಿಗೆ ಜಾಸ್ತಿ ಕೆಲಸ ಉಂಟು ಅಂತೇಳಿ ಮೀಸೆಗೆ ಸಹ ಡೈ ಮಾಡ್ಬೇಕಾಗ್ತದೆ. ಅಲ್ಲ, ಒಂದು ಮಾತ್ರ ಇದಾಗ್ತದೆ, ಸಣ್ಣ ಬ್ರಷ್ ಇಟ್ಕೊಂಡು ಹೀಗೆ ಮಾಡ್ಬೇಕು. ಅಂದ್ರೆ ಅದು ಒಂದೊಂದು ತೆಗಿಯುವ ಹೊರಗಡೆ ಇಲ್ಲ, ಅದು ಆಗ ಬಿಳಿ ಆಗಿ ಹೋಗ್ತದೆ. ಒಳಗಡೆ ಅಲ್ಲ ಅಂದ್ರೆ ಎಲ್ಲ ಬಿಳಿ ಆದ್ರೆ ಅದು ರೋಲರ್ ಹಾಕಿ ಪೈಂಟ್ ಕೊಡ್ಬೋದು. ಇದು ಒಂದೊಂದಾದ್ರೆ ಹೇಗೆ ಪೈಂಟ್ ಕೊಡೋದಕ್ಕೆ? ಅಲ್ಲ, ಮಡ್ಡ ಇಲ್ಲ ಹಾಕು ಮೇಲೆ ತಲೆಗೆ. ಅಲ್ಲೆಲ್ಲ ಕೂದಲಿಟ್ಟು ಮುಖವನ್ನು ಗೊತ್ತಾಗಿಲ್ಲ. ಅವನಿಗೆ ಕೂದಲಿದ್ದು ನಾನು ಡಯಟ್ ಅಲ್ಲಿ ಇದ್ದೀನಿ. ಅಲ್ಲ, ಕೂದಲಿಗೆ ಸಹ ಡಯಟ್ ಉಂಟೆ. ಹೆಲ್ದಿ ಫುಡ್ ತಿನ್ನೋದಲ್ಲ, ಹಾಗಾಗಿ ಹೆಲ್ದಿ ಫುಡ್ ಮುಂಚೆಲ್ಲ ಯಾವ್ದು ತಿಂತಾ ಇದ್ದೆ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಯಬ್ಬೋ, ಒಂದು ಕಮೆಂಟ್ ಇತ್ತು ಮಾರೆ, ಗಾಡಿ ಬಂದ ಮೇಲೆ ನಿಮ್ಮ ಫ್ರೆಂಡ್ಸ್ ನಮ್ಮ ಮರೆತ್ರ ಅಂತ. ಗಾಡಿ ಬಂದ್ರು ಅಲ್ಲ, JCB ಬಂದ್ರು, ಇರುದೇ ಹೀಗೆ ಅಲ್ಲ ಅಂತೇಳಿ. ಇಲ್ಲೇ ನೋಡಿ, ತ್ರಿಶೂಲಿನಿ ದೇವಸ್ಥಾನ. ಭಾರಿ ಚಂದದ ದೇವಸ್ಥಾನ. ಅವತ್ತು ಕಿಶೋರು ಹೇಳಿದ್ದು ಹೋಗುವ ಅಂತ. ಇವಾಗ ನಾನು ಯಾವಾಗ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಇಲ್ಲೆಲ್ಲ ಹೋಗಿದ್ದು. ಬರೀ ತ್ರಿಶೂಲ ಆಕಾರದಲ್ಲಿರುವ ಮೂರ್ತಿ, ದೇವಿ ಮೂರ್ತಿ ಇಲ್ಲ ಅಲ್ಲಿ. ಭಾರತದಲ್ಲಿ 2 ದೇವಸ್ಥಾನ ಇರುದು, ಒಂದು ತಮಿಳುನಾಡಲ್ಲಿ ಒಂದು ಇಲ್ಲಿ. ಓಕೆ, ಅದು ದೇವಸ್ಥಾನ ತ್ರಿಶೂಲದ್ದು ಕಲ್ಲಿದ್ದು ಮೂರ್ತಿ ಇರುದು ಅಂತ, ಅದು ನೋಡ್ಲಿಕ್ಕೆ ಭಾರಿ ಚಂದ ಆಗುದು ಅಂತ ಹೇಳಿ. ಇಲ್ಲಿ 1.5 ಕಿಲೋಮೀಟರ್ ಸ್ವಲ್ಪ
ಒಳಗಡೆ ಬರಬೇಕು. ಇದೇ ದೇವಸ್ಥಾನ. ತ್ರಿಶೂಲಿನಿ ಅಮ್ಮನ ಸನ್ನಿಧಿಗೆ ಹೋಗೋ ದಾರಿ ಸ್ವಲ್ಪ ಮಳೆಗಾಲಕ್ಕೆ ದಾರಿ ಅಸ್ತವ್ಯಸ್ತವಾಗಿದೆ. ಆದಷ್ಟು ಬೇಗ ಒಂದು ದಾರಿ ಚಂದ ಆಗ್ಲಿ. ಇದೇ ನೋಡಿ ತ್ರಿಶೂಲಿನಿ ಅಮ್ಮ ದೇವಸ್ಥಾನ, ಹಳೇ ದೇವಸ್ಥಾನ ಆಯ್ತಾ. ಹೇಗೆ ನೀರು ಬರುದು ಎಲ್ಲಿಂದ ನೋಡು, ದೇವಸ್ಥಾನ ಒಳಗಿಂದವ. ದೇವಸ್ಥಾನ ಒಳಗಿಂದ ಬರ್ತಿದೆ ಹೇಗೆ? ಹುಷಾರು, ಜಾರ್ಬೋದು ಅಂತೇಳಿ. ನಿನ್ನ ಕರ್ಮ, ನೀರಿದ್ದಲ್ಲಿ ಜಾರ್ತದೆ. ನಾನು ಹೇಳಿ ಜಾರಿದಲ್ಲ ನೀನು. ನೋಡಿ ದೇವಸ್ಥಾನಕ್ಕೆ ಬಂದ ಕೂಡಲೇ ಇದೇನೋ ಬರ್ದಿದೆ, ಕಡಬದ ಕೆಂಬನವರ ನಮಸ್ತೆ. 800 ವರ್ಷ ಹಳೆ ದೇವಸ್ಥಾನ ಅಂತೆ. ಹೇಳಿ ಹೆಸರು ಹೇಳಿ, ಮಸ್ತ್ ಹೆಸರು. ದನ. ನನ್ನ ಹೆಸರು ಧನರಾಜು. ಓ, ನನ್ನ ಹೆಂಡತಿ ಜೋರು. ಜೋರು ಅದ್ನ ಸೂಟ ನೀನು ಪಾಪ. ನೀವು ಜೋಡಿ ನಂಬರ್ 1 ನೋಡಿದ್ರಾ? ನಿಮ್ಮ ಮನೆಯಲ್ಲಿ ಯಾರು ಕೆಲಸ ಮಾಡುದು? ನಿಮ್ಮ ಮನೆಯಲ್ಲಿ ಹಸ್ಬೆಂಡ್ ಕೆಲಸ ಮಾಡುದಾ ನೀವಾ? ಹೌದಾ? ಅವರಿಗೆ ಲಾಗ್ ನೋಡ್ಲಿಕ್ಕೆ ಹೇಳಿ, ನಿಮ್ಮ ಅಮ್ಮನನ್ನು ನೀವು ನೋಡಿ ಲಾಗ್ ಅಲ್ಲಿ ಅಂತ. ಕೂದಲು ಬಗ್ಗೆ ಮಾತಾಡಿ. ಧನರಾಜಾಚಾರ್, ಖುಷಿ ಆಯ್ತು. ಬರ್ತೇವಕ್ಕ. ಇದೇ ನೋಡಿ ದೇವಸ್ಥಾನ. ಇಲ್ಲಿ ಒಳಗೆ ಹೋಗ್ಬೇಕು. ಒಳಗಡೆ ದೇವಸ್ಥಾನ ವಿಡಿಯೋ ಮಾಡುವಾಗಿಲ್ಲ ಅನ್ಸುತ್ತೆ. ಅದು ದೇವರಿಗೆ ಇದು ಎಂತ ತಾವರ ಇಡ್ತಾರಂತೆ. ತಾವರ ಇಡ್ಲಿಕ್ಕೆ ನೀರು ಒಯ್ದಿಡುದಂತೆ. ನೀರು ಹಾಕಿದ್ದ ನೋಡಿ. ಹೊರಗಡೆ ಹೋಗೋ ನೀರು ಇದು ಬಾವಿ. ಈ ಬಾವಿ ಫುಲ್ಲಾಗಿ ಅಲ್ಲಿಗೆ ನೀರು ಹೋಗ್ತದೆ. ಪುಷ್ಕರಣಿ ಅಂತ ಹೇಳ್ತಾರೆ. ಆ ಪುಷ್ಕರಣಿಗೆ ಹೋಗೋ ನೀರು ಎಲ್ಲಿಂದ ಅಂತ ಕೇಳ್ತಿದ್ವಲ್ಲ, ಅದು ಇಲ್ಲಿಂದ. ಇದು ಕದಂಬರದ್ದು. ಕಡಬದ ಆಯನದ ಅವರು ಕಲ್ಲು ಹಾಕಿದೊಂದು. ಇದು ಚೋಳರಿರುವಾಗಲೇ ಇತ್ತು. ನಿಮಗೆ ಇತಿಹಾಸ ಹೇಳಿದ್ರ ನನಗೆ ಗೊತ್ತಿಲ್ಲ. ಚೋಳರ ಕದಂಬರ ಎಲ್ಲ ಇರ್ತದೆ. ತಮ್ಮ ತಾಯಿ ನನಗೆ. ನೀವು ಇಲ್ಲಿಯವರೇ? ನಾವು ವೀರಜೇರಿ. ಎಲ್ಲ ಚಿತ್ರ ಎಲ್ಲ ಉಂಟು ಇಲ್ಲಿ. ಕದಂಬರು ಮಾಡಿದ, ಚೋಳರು ಮಾಡಿದ. ಯಾರು ಗೊತ್ತಿಲ್ಲ ನನಗೆ. ಶಿಲ್ಪಿ ಯಾರು ಅಂತ ಇಲ್ಲೆಲ್ಲ ಬರ್ದಿದ್ದಾರೆ. ಈಗ ಅವತ್ತು ನಾವು ನೋಡ್ಲಿಲ್ವಾ? ಅಂತ ಬರ್ದಿದ್ದಾರೆ. ತಿರುಮಲ. ಇದು ಯಾವ ಕನ್ನಡವೇ ಅಲ್ಲ? ಕನ್ನಡ ಹೌದು. ಅದೆಂತ ಗೊತ್ತುಂಟಾ? ಹಳೆ ಕನ್ನಡ. ಪುದರ್ ಗೊತ್ತಿಜ್ಜಿಂದ ಲಾಸ್ಟಿಗೆ ಪುದರ್ದಾದ ಬಣ್ಣ ಗೊತ್ತುಂಡ, ದನ ಅಂದು. ದನ ಅಂದು ಬಂಡು ದುಡಿ. ನೋಡ್ರಿ ಎಷ್ಟು ಹಳೇ ದೇವಸ್ಥಾನ. ಅವಾಗ ಈ ಶೀಟ್ ಇರ್ಲಿಲ್ಲ ನಾವು ಬರುವಾಗಲ್ಲ. ಹೌದು, ಇಟ್ಟಿದ್ದಾರೆ ನೋಡು. ಇಂಥ ದೇವರಿಗೆ ಹರ್ಷಿತನಂತ ಆನೆ ಇರಬೇಕು. ಅವಾಗ ಇಂಜಿನಿಯರ್ ರಾಜೇಶ್ ಇದ್ರು ಅಂತ. ಇದಕ್ಕೆಂತ ಹೇಳುದು? ಗಂಗೆ ಅಂತಾನೆ. ಗಂಗೆ ಹುಳ. ರೈತನ ಮಿತ್ರ ಅಂತ. ರೈತನ ಮಿತ್ರ ಎರೆಹುಳ. ರೈತನ ಮಿತ್ರ ಬಸವನ ಅಂತ ಇವ ಹೇಳುದು. ಆಚೆ ಎರೆಹುಳ. ಮತ್ತೆ ಹರ್ಷಿತ ಹೇಳಿದ ಕರೆಕ್ಟ್ ಆನ್ಸರ್. ಹಾ, ಕೃಷಿಕ ಅಲ್ಲ, ಅದು ಕೃಷಿಕ ಅಂತಲ್ಲ. ಅವನ ಮಿತ್ರ ಹರ್ಷಿತನ ಮಿತ್ರ ಎರೆಹುಳ. ಇವು ಜಾರ್ತದ ನೋಡಿ. ಕಲ್ಲು ನೋಡಿ, ಎಷ್ಟು ಹಳೆ ಕಲ್ಲು. ಹುಷಾರು. ನಾನು ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂದ್ರೆ ವಿಡಿಯೋ ಸಿಗ್ತದಲ್ಲ, ಅದು ವಿಡಿಯೋ ಸ್ಟಾರ್ಟಿಂಗ್ ಬೀಳುದನ್ನೇ ಹಾಕುದು. ಮತ್ತೆ ಹೇಗೆ ಬಿದ್ದದ್ದು ಅಂತ ನೋಡ್ಲಿಕ್ಕೆ ವಿಡಿಯೋ ಬಿಡ್ತಾರೆ. ದುಡ್ಡು ಹಾಕೋಲ್ಲ. ಇನ್ನೊಂದು ಆಂಜನೇಯ ಟೆಂಪಲ್ ಉಂಟಲ್ಲ. ಆಂಜನೇಯ ಸ್ವಾಮಿ ಇದೆ ಅಲ್ಲ, ಬೆಳೀತಾ ಹೋಗುದು.
ನೀವು ಸಿಗೋದಿಲ್ಲ ಅವರ ಸ್ವಲ್ಪ ಇದ್ದದ ನೀವು ನೋಡಿದ್ದೀರಾ ಹಾಗಾದ್ರೆ? ಅವರನ್ನು ನೋಡ್ಬೇಡಿ ನೀವು. ನಾವು ನೋಡುವಾಗ ಹೀಗೆ ಸ್ವಲ್ಪ ಇರ್ಲಿಲ್ಲ, ಈಗ ಇತ್ತೀಚೆಗೆ ಹೀಗೆ ಅಷ್ಟೇ ಇದ್ದದ? ಹಾಗೆ ಇದ್ದದ್ದು, ಈಗ ಇಷ್ಟು ಎಷ್ಟು ಎತ್ತರವೇ ನೋಡಿ, ಇದು ಬೆಳೆಯುವ ಆಂಜನೇಯ ಅಂತೆ. 17ಕ್ಕೆ ಇದು ಪ್ರತಿಷ್ಠೆ ಅದು ಪುನಃ ಅಷ್ಟರವರೆಗೆ ಹಾಲು ಬಿದ್ದು ನಾವು ಅದಕ್ಕಿಂತ ಮುಂಚೆ ಬಂದದ್ದು. ಹೌದು. ಹೌದಾ? ನೋಡಿ ಆಂಜನೇಯ ಬೆಳೀತಾ ಹೋಗ್ತಾನೆ ಇಲ್ಲಿ. ಹೌದಾ? ನಂಬಿದವರನ್ನು ಕೈ ಬಿಡುವುದಿಲ್ಲ ಅಂತ. ಇಲ್ಲಿ ಜನ ಎಲ್ಲ ತುಂಬಾ ದೂರದಿಂದ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾವುದಕ್ಕೆ, ಯಾವ ಕಾರಣ ಇಟ್ಕೊಂಡು ಬರ್ತಾರೆ ಇಲ್ಲಿ? ಯಾವುದು ಮದುವೆ ಆಗದಿದ್ರೆ ಮದುವೆ ಆಗದ್ರೆ ಅರ್ಷಿತಿಗೆ ಅವರು ನೋಡಿಕೊಂಡು ಅವನಿಗೆ ಮದುವೆ ಆಗ್ಲಿಲ್ಲ, ಅವನಿಗೆ ಮದುವೆ ಆಗ್ಲಿಕ್ಕೆ ಎಂತ ಮಾಡ್ಬೇಕು, ಎಂತ ಪೂಜೆ ಮಾಡ್ಬೇಕು ಹೇಳಿ? ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬೇಕು ನೀವು. ಅಷ್ಟೇ, ಪ್ರಾರ್ಥನೆ ಮಾಡಿದ ಅವನ ಪರವಾಗಿ ನಾವು ಸಹ ಪ್ರಾರ್ಥನೆ ಮಾಡಿದ್ವಿ. ಹರ್ಷಿತಿಗೊಂದು ಬೇಗ ಮದುವೆ. ಇದು ನೋಡಿ ದೇವಸ್ಥಾನದ ಇತಿಹಾಸ ಇಲ್ಲಿದೆ. ಇಲ್ಲೊಬ್ಳು ದೇವಿ ಭಕ್ತಿ ಇದ್ಲಂತೆ. ಅವಳು ಇಲ್ಲಿ ದಿನ ಬಂಡೆಕಲ್ಲಿನ ಹತ್ರ ಒಂದು ಎಲೆ ಹಾಕಿ ಊಟ ಬಡಿಸಿ ದೇವಿಯನ್ನು ಪ್ರಾರ್ಥಿಸ್ತಾ ಇದ್ಲಂತೆ. ಶಿವ ಅದಕ್ಕೆ ದೇವಿ ಹತ್ರ ನೀನು ಹೋಗಿ ಅವಳನ್ನ ಅನುಗ್ರಹಿಸು ಅಂತ ಹೇಳಿ ಕಳಿಸ್ತಾರಂತೆ. ಆ ಟೈಮಲ್ಲಿ ಇಲ್ಲಿ ಹಿಂದ್ಗಡೆ ಒಬ್ರು ಋಷಿಮುನಿ ತಪಸ್ಸು ಮಾಡ್ತಿರ್ತಾರಂತೆ. ಅದಲ್ಲದೆ ಈ ಊರಲ್ಲಿ ಒಬ್ಬ ರಾಕ್ಷಸನ ಉಪಟಳ ಇರುತ್ತಂತೆ. ಅವನ ಉಪಟಳ ತಾಳಲಾರ್ದೆ ಎಲ್ಲ ಜನ ನೊಂದಿರ್ತಾರೆ. ಆ ಟೈಮಲ್ಲಿ ಇವಳ ಭಕ್ತಿಗೆ ಮೆಚ್ಚಿ ದೇವಿ ಬಂದಿರ್ಬೇಕಾದ್ರೆ ಈ ರಾಕ್ಷಸನ ಉಪಟಳವನ್ನು ನೋಡಿ ಅವಳನ್ನ ಆ ರಾಕ್ಷಸನ ಸಂಹಾರ ಮಾಡ್ತಾರಂತೆ. ದೈತ್ಯನೊತ್ತಿಗೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡ್ತಾ ಇರುವಾಗ ದೇವಿಗೆ ಅವಳ ಹತ್ರ ಭಕ್ತೆ ಹತ್ರ ಹೋಗ್ಬೇಕು ಅಂತ ನೆನಪಾಗ್ತದೆ. ಹಾಗೆ ತ್ರಿಶೂಲವನ್ನು ಬಿಟ್ಟು, ಅಂದ್ರೆ ದೈತ್ಯನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ತ್ರಿಶೂಲವನ್ನು ಅಲ್ಲೇ ಬಿಟ್ಟು ಇವರು ಊಟ ಮಾಡ್ಲಿಕ್ಕೆ ಹೋಗ್ತಾರೆ. ತ್ರಿಶೂಲ ಮಾತ್ರ ದೈತ್ಯನೊಟ್ಟಿಗೆ ಯುದ್ಧ ಮಾಡ್ತಾ ಇರ್ತದೆ. ಅದನ್ನ ಮುನಿ ನೋಡ್ತಾರೆ. ಹಾಗಾಗಿ ತ್ರಿಶೂಲ ಮಾತ್ರ ಯುದ್ಧ ಮಾಡ್ತಿದೆ ಅಂತ ಹೇಳಿ ಆಶ್ಚರ್ಯಗೊಂಡು ಆ ತ್ರಿಶೂಲವನ್ನು ಇಲ್ಲಿಗೆ ತಪೋಬಲದಲ್ಲಿ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತೆ ದೇವಿ ಊಟ ಮುಗಿಸಿ ಬರ್ಬೇಕಿದ್ರೆ ತ್ರಿಶೂಲ ಕಾಣುದಿಲ್ಲಂತೆ. ನೋಡ್ಬೇಕಿದ್ರೆ ಈ ಮುನಿ ತಪಸ್ಸಿನ ಶಕ್ತಿಯಿಂದ ತ್ರಿಶೂಲವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗೆ ದೇವಿ ಬಂದು ಕೇಳ್ತಾರೆ ಅಂತೆ, ತ್ರಿಶೂಲ ನಂಗೆ ಕೊಡಿ ಅಂತೇಳಿ. ಆಗ ಅದಕ್ಕೆ ಏನು ಅನುಗ್ರಹ ಬೇಕು ಅಂತೇಳಿ, ಏನು ವರ ಬೇಕು ಅಂತ ದೇವಿ ಕೇಳ್ತಾರಂತೆ. ಆಗ ಸಾಕ್ಷಾತ್ ದೇವಿ ಸ್ವರೂಪಿಯಾದ ನಿನ್ನ ತ್ರಿಶೂಲವನ್ನು ಇಲ್ಲೇ ಬಿಟ್ಟು ಅದನ್ನು ಸಾನ್ನಿಧ್ಯ ಆಗುವ ಹಾಗೆ ಮಾಡಬೇಕು ಅಂತ ಹೇಳಿ, ಇಲ್ಲೇ ನಿನ್ನ ಭಕ್ತರಿಗೆ ಅನುಗ್ರಹಿಸಬೇಕು, ಸಿಗುವ ಹಾಗೆ ಮಾಡಬೇಕು ಅಂತ. ಹಾಗಾಗಿ ದೇವಿ ಕೂಡ ಇಲ್ಲೇ ಬಂದು ನೆಲೆಗೊಂಡಿದ್ದಾಳೆ. ಆಮೇಲೆ ಇನ್ನೊಂದು ಕಥೆಯಲ್ಲಿ ಸತೀ ದೇವಿ ಕೂಡ ಶಿವನ ಒಲಿಸಿದ್ದ ಜಾಗ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮದುವೆ ಅಥವಾ ತಾಳಿ, ಕುಂಕುಮ ಎಲ್ಲ ಹರಕೆ ಕೊಡುವಂತ ಒಂದು, ಮದುವೆ ಆಗದವರಿಗೆ ಹರಕೆ ಹೇಳಿದ್ರೆ ಬೇಗ ಮದುವೆ ಆಗ್ತದೆ ಅಂತೇಳಿ ಪಾಂಡವರಿಗೆ ಪಂಚಪಾಂಡವರು ಅಂತಾರೆ. ಪಂಚಪಾಂಡವರು ಕಟ್ಟಿರೋ ದೇವಸ್ಥಾನ ಅಂತ ಇದು. ನೋಡ, ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅವತ್ತು ಹೋಗ್ಲಿಲ್ಲ. ಇವತ್ತು ಅವರು ಹೇಳಿದ್ರು. ಇವತ್ತಲ್ಲಿ ನೋಡ್ಬೇಕಾದ್ರೆ ಕಂಡಿತ್ತು. ಇವರನ್ನು ಇಬ್ಬರನ್ನು ಬನ್ನಿರಾ. ನಿಮಗೊಂದು ವಿಷಯ ಗೊತ್ತುಂಟಾ? ಅವರಲ್ಲಿ ಇದ್ರಲ್ಲ ನಮ್ಮ ಗೈಡ್, ಅವರು ಈ ದೇವಸ್ಥಾನವನ್ನು ಯಾರು ಕಟ್ಟಿದ ಅಂತ ಹೇಳಿ ಗೆಸ್ ಮಾಡಿ, ನಿಮ್ಮ ವಿವೇಚನೆಗೆ ಬಿಟ್ಟ ಹಾಗೆ. ಚೋಳರ? ಅವರು ಚೋಳರ ಅಂತ, ಕದಂಬರ ಅಂತೆ. ನಾವು ನಮ್ಮ ಹಾಗೆ ಪಂಚಪಾಂಡವರು ಕಟ್ಟಿದಂತೆ. ಇದು ಅವರ ಬಾಯಿಂದ ಬಂದದ್ದು, ಪಂಚಪಾಂಡವರು ಕಟ್ಟಿದ್ದು ಅಂತ. ಪಾಂಡವರಿಗೆ ಅಲ್ಲ, ಅವ್ರು ಪಂಚಪಾಂಡವರು ಅಂತ ಹೇಳಿದ್ದು. ನಮ್ಮ ಗ್ರೂಪಿನ ಹೆಸರು ಸಹ ಹಾಗೆ ಅಲ್ಲ, ಪಂಚಪಾಂಡವರು. ಗ್ರೂಪಿನ ಹೆಸರು ಪಂಚಪಾಂಡವ, ಅದನ್ನೇ ನಾವು ಇಟ್ಟದ್ದು. ನಮ್ಮ ಹೆಸರು ಕೊಕ್ಕೋ ಉಂಟ, ಕೊಕ್ಕೋ ತಿನ್ನ. ನೀ ಅಂತ ಕಳ್ಳವ? ಕೇಳಿ ತಗೊಳ್ಬೇಕು. ಕೇಳುದೆಂತ, ಒಂದೆರಡು ತಿನ್ನ. ಸೀಟ್ ಬೆಲ್ಟ್ ಹಾಕು ಹರ್ಷಿತ್. ರಾಜೇಶು ಸೀಟ್ ಬೆಲ್ಟ್ ಹಾಕು. ಅದು ಕಾರ್ ಹೇಳ್ತಾ ಉಂಟು ನೀ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ. ನಾನು ಹಾಕಿದ್ದೇನೆ. ಇದೇ ಗುಡಿ? ಇದೇ ಗುಡಿ. ಇದು ಅಕ್ಕ, ಅದು ತಂಗಿ. ನೋಡ್ಕೊಂಡು ಬರೋ ದಾರಿ ಅದು. ಕಾರಲ್ಲಿ ಸಹ ಬರ್ಬೋದು. ನಾವು ಈಚೆ ಬಂದ್ವಿ. ಈಗ ನಾವು ಇಲ್ಲಿಂದ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೊರಟ್ವಿ. ಆದಿ ದೇವಸ್ಥಾನ. ಈ ಕೊಡೆ ಕೊಡ್ತೀರಾ? ಬೊಂಡ ಚಂಡಿ ಆದ್ರೆ ಏನಾಗುದಿಲ್ಲ. ಅವರು ಚಂಡಿ ಆದ್ರೆ ಬೊಂಡ ತಗೊಳ್ತೇವೆ.
ಅಲ್ಲಿ ತನಕ ಹೋಗಿ ಬಸ್ ಅವರು ಕೊಡುದಿಲ್ಲ ಅಂತ ಫಿಕ್ಸ್ ಆಗಿದ್ದಾರೆ. ಇನ್ನೊಮ್ಮೆ ಮಾತ್ರ ಆಪ್ಷನ್ ಇಟ್ಕೊಂಡು ನೋಡ್ಬೇಕು ಅಷ್ಟೇ. ಇದನ್ನು ಯಾರು ಕೊಡ್ಲಿಕ್ಕೆ ಬರ್ತಾರೆ ಇಷ್ಟು ದೊಡ್ಡ ಕಡೆ. ನೀವು ಇದನ್ನು ಮಡಚಿದೆ ಈಗ ತೆಗಿದೆ ಇಲ್ಲಿಂದ ಏನಿ ಅಲ್ಲಿ ಏನಿ ಹಾಕಿದೆ. ಅದು ಕೊಡೆ ತರನೇ ಉಂಟು ಕಲ್ಲಿ ತೆಗಿಲಿಕ್ಕೆ ದೊಡ್ಡ ಕೊಡೆ. ಮಳೆ ಕಮ್ಮಿ ಆಯ್ತು. ನಿಲ್ಲು ದೇವರ ಹತ್ರ ಹೇಳುವ ಮಳೆ ಕಮ್ಮಿ ಮಾಡು. ಮಳೆ ಬರಬೇಕು, ಮಳೆ ಬೆಳೆ ಎಲ್ಲ ಆಗ್ಬೇಕು. ಅಲ್ಲ ಈಗ ಸದ್ಯಕ್ಕೆ ಅಲ್ಲಿ ಹೋಗಿ ಹೋಗುವವರೆಗೂ ಕಮ್ಮಿ ಮಾಡಿದ್ರು ನೋಡು ಹೋಗು. ಪವರ್ ಅವನು ಕೇಳುವ ಮುಂಚೆ ಕಿಶೋರ್ಗೆ ತಲೆಗೆ ಆ ಕಲ್ಲೆಲ್ಲ ಹಾಕದಿದ್ದು ಸಾಕು. ಇವನು ಅದಕ್ಕೆ ಅವನು ಕೇಳಿಕ್ಕೆ ಹೋಗಿದ್ದಾನೆ. ಮಕ್ಕಳು ಮಾಡುವವರು ಮನೆ ಕಟ್ಟೋರು ಮದುವೆ ಅರ್ಸಿತ್ತಲ್ಲ ಫಸ್ಟ್ ಏನ್ ಮಾಡ್ಬೇಕು? ದೇವ್ರಿಗೆ ಕೈ ಮುಗ್ದು ನನ್ಗೆ ಒಳ್ಳೇದಾಗ್ಲಿ ಕಣಪ್ಪ, ನನಗೆ ಮನೆ ಬೆಳಿಲಿ, ನನಗೊಂದು ಮಗು ಆಗ್ಲಿ ಅಂತ ನೀನು ಕೈ ಕಾಲು ಇವನಿಗೆ ಮದುವೆ ಆಗ್ಲಿಲ್ಲ, ಮದ್ವೆ ಆಗ್ಲಿ ಕಂಕ್ಲ ಬಲ ಕೂಡ್ಲಿ ಅಂತ ಕೈ ಮುಗಿದು ಕಟ್ಟೋಗು. ಮದುವೆ ಆಗ್ಲಿಕ್ಕೆ ಮನೆ ಕಟ್ಲಿಕ್ಕೆ ಮಕ್ಳು ಪಲ್ಕಿ ಅಲ್ಲಿ ಹೋಗಿ ಬರ್ಬೇಕಾ ಫಸ್ಟ್? ದೇವಸ್ಥಾನಕ್ಕೆ ಹೋಗಿ ಬಂದಿಲ್ವ ಇನ್ನು? ಇಲ್ಲ, ಹೋಗಿ ಬರ್ಬೇಕು. ನೀವು ಹೇಳ್ಬೇಕಲ್ಲ ಫಸ್ಟಿಗೆ. ಗೊತ್ತಪ್ಪ ಇನ್ನೊಂದು ಮಾಡೋ ಪ್ರಯತ್ನದಲ್ಲಿದ್ದೇನೆ. ಇನ್ನೊಂದು ಮದುವೆ ಆಗ್ತದೆ ವಾಪಸ್ ಕಟ್ಟಿದ್ರು. ನೋಡಿ 4 ಮಂದಿ 4 ಪ್ರಸಾದ ತಗೊಂಡ್ವಿ, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಕ್ರಿಮಿನಲ್ ನೋಡಿ ಎಂತ ಬುದ್ಧಿ ಉಪಯೋಗಿಸಿದ್ದಾನೆ. ಕಟ್ ಮಾಡಿಟ್ಟ, ಅದು ಅವನದು ಅಂತ ಗೊತ್ತಾಗ್ಲಿಕ್ಕೆ ಅಂತ. ನೀನು ನಾರ್ಮಲ್ ಕಟ್ಟಿದ್ದೆ, ನಾನೊಂದು ಸ್ವಲ್ಪ ಬೇರೆ ರೀತಿ ಕಟ್ಟಿದ್ದೆ. ಇವನು ಕಟ್ಟಿದೆ ಬೇಡ, ಈಗ ಚೀಲ ಸಹ ಕಟ್ಟಲಿಲ್ಲ, ಅವು ತಾಲಿ ಸಹ ಕಟ್ಟಲಿಲ್ಲ. ಬೇಗ ತಾಳಿ ಕಟ್ಲಿ ಅಂತೇಳಿ ಕಟ್ಲಿಕ್ಕೆ ಇರುವಂಥದ್ದು. ಬೇಗ ತಾಳಿ ಕಟ್ಟಿದ್ರೆ ಬೇಗ ಒಂದು ಮಗು ಆಗಲಿ, ಒಂದು ಮಗು ಆಗಿದ್ರೆ 2 ಮಗು ಆಗಲಿ, ಮತ್ತೆ ಮನೆ ಕಟ್ಟಲಿಕ್ಕೆಲ್ಲ ಇದ್ರೆ ಹಾಗೆ ಕಟ್ಟಿದ್ರೆ ಆಗ್ತದಂತೆ ಬೇಗ. ಹಾಗೆ ಮಾಡುವ ಅರ್ಷತಿಗೆ. ಇನ್ನೊಂದು 2 ಕಟ್ಲೇವ ಕಲ್ಲು ಖಾಲಿ ಆಗಿದೆಲ್ಲ ಕಟ್ಟಿ ಈಗ ಬೇರೆಯವ್ರದ್ದು ತೆಗೆದು ನಾವು ಕಟ್ಟಬೇಕು. ಅಂದ್ರೆ ಬೇರೆಯವರಿಗೆ ಮದುವೆ ಆಗಿದೆ ನಿಲ್ಲಿಸಿ ನೀನು ಮದುವೆ ಆಗಿದೆ. ಇಲ್ಲ ಆಗಿಲ್ಲ, ಅದು ದೇವರು ಸ್ವೀಕಾರ ಮಾಡಿ ಆಯ್ತು ಅಂತ. ಯಾರು ಮದುವೆ ಆಗದವ್ರದ್ದು ಇರ್ಬೋದು, ಒಂದೇ ಅವ್ರದ್ದು ಕೋರಿಕೆ, ಒಂದೇ ಕೋರಿಕೆ ಇರುತ್ತಲ್ಲ. ತೆಲುಗು ಅವರು ಹೇಗೆ ಬೇಕಾದ್ರೆ ಬೈಬಹುದು. ಅಂದರ್ ಆಯ್ತೆ ಅಮ್ಕೋ ಹಿಂದಿನ ಒಳಗಡೆ ಕಲ್ಲಿದೆ ಅಂತೆ, ಅದನ್ನು ಹುಡುಕ್ಬೇಕಂತ. ಅವನು ಎಲ್ಲ ಬೀಳಿಸಿ ಹೋಗ್ತಾನೆ, ಎಲ್ಲರ ಆಸೆಯನ್ನ ತುಳಿದುಕೊಂಡು ಹೋಗ್ತಿದ್ದಾನೆ ನಾವು. ಎಬೇ ಕಲ್ಲು ಪೂರ ಖಾಲಿ ಬಂದಿರ ಅವನು ಕಲ್ಲು ಕಟ್ಟಿದ್ನಲ್ಲ, ಅದು ಯಾರ್ದು ಬಿದ್ದದನ್ನ ಕಟ್ಟಬೇಕು. ಬಾಬಾ ಆಯ್ತು, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ. 2 ಕಟ್ಟಿದ್ದಾವೆ, 102 ಸಾಕು ನಿಮಗೆ. ಇದು ನೋಡಿ, ಅರ್ಷಿತಿಗೆ ಮದುವೆ ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಸ್ಪೆಷಲಿ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಒಂದು ಮದುವೆ ಆಗದಿರೋರು, ಮಕ್ಕಳಾಗದಿರೋರು. ಅರ್ಷಿತ್ ಬಂದದ್ದು ಅವನಿಗೆ ನೆಕ್ಸ್ಟ್ ಮದುವೆ ಆಗಬೇಕು ಅಂತ ಹೇಳಿ ಕೆಲಸ ಕಟ್ತಾ ಇದ್ದಾನೆ. 2026 ಡಿಸೆಂಬರ್ 31 ಹರ್ಷಿತರ ಮದುವೆಯನ್ನು ನಿರೀಕ್ಷಿಸಿ. ಕಟ್ಟಿದ್ಯಾ? ಒಂದು ಸಾಕು, ಒಂದು ಮದುವೆ ನಿಂಗೆ, ಒಂದು ಮದುವೆ ಒಂದು 2 ಕಲ್ತ ಇನ್ನೊಂದು ಕಿಶೋರ್ಗೆ ಕೇಳಂತೆ ಮದುವೆ ಹೇಗೆ ಇನ್ನೊಂದು ಆಗ್ಬೋದಾ ಹೇಗೆ ಅಂತೇಳಿ. ಮದುವೆ ಅಲ್ಲ, ಮದುವೆ ಆಗುದು ಒಳ್ಳೆ ವಿಷಯ. ಮದುವೆಗೆ ನಿಂಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದ್ರೆ ಒಂದಲ್ಲ ಜಾಸ್ತಿ ಆಗ್ಬೋದು. ನಿಂಗೆ ಹೇಗೆ? ನಾನು ಪಾಪ ಅಲ್ಲ, ಹಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತೇನೆ. ಈ ಮನೆ ಒಕ್ಕುವಾಗ ಅಥವಾ ಏನೋ ಕಟ್ಟಡ ಕಾಮಗಾರಿ ಮಾಡುವಾಗ ಏನೋ ಈಗ ಏನೋ ಎಕ್ಸ್ಕವೇಷನ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಕೆಲವು ಇಂಥದ್ದು ಸಿಕ್ಕಿರ್ತದೆ. ಮತ್ತು ಕೆಲವು ಪುನರ್ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಹೊಸ ಕಲ್ಲು ಇಟ್ಟಿರ್ತಾರೆ. ಹಳೆ ಕಲ್ಲನ್ನು ಎಂತ ಮಾಡೋದು ಅಂತೇಳಿ ಪ್ರಶ್ನೆಯಲ್ಲಿ ಕೇಳುವಾಗ ಹೇಳ್ತಾರೆ, ಹರಿಯುವ ನದಿಯಲ್ಲಿ ಬಿಡಿ ಅಥವಾ ಸುಬ್ರಹ್ಮಣ್ಯದಲ್ಲಿ ಬಿಡಿ ಅಂತೇಳಿ. ಹಾಗೆ ತಂದಿಟ್ಟಿರುವಂಥ ಕಲ್ಲು ಎಸ್ಪೆಷಲ್ ಅಂತಂತೇಳಿ ಅಲ್ಲಿ ನಾಗರಾಣಿ ಮತ್ತು ಎರಡು ನಾಗರಾಣಿ ಹೇಗೆ ಗೊತ್ತಾ? ನಾಗರಾಣಿ ನೋಡಿ, ಈಚೆದು ನಾಗರಾಣಿ, ಇದು ನಾಗರಾಣಿ, ಅದು 2 ತಲೆಯ ಹಾವು, ನಾಗರ ಹಾವು, ಅದು 2 ತಲೆಯದು. ಇದು ನಾಗರಾಣಿ. ಯಾವ್ದು ನಾಗರಾಣಿ? ಹೌದು. ಮನುಷ್ಯ ಸಂಕುಲ ಹೇಗೆ ಉಂಟು ಹಾಗೆಯೇ ನಾಗ ಸಂಕುಲ ಇದೆ. ನಾಗರಾಜ್ಞಿ, ನಾಗರಾಜ ಅದೇ ರೀತಿ ಇದೆ. ಮನುಷ್ಯರಲ್ಲಿ ಹೇಗಿದೆ ಅದೇ ರೀತಿ ಇದೆ ಸಂಕುಲ. ನೋಡಿ ಅಲ್ಲಿ ಬಟ್ಟೆಯನ್ನು ಹಾಕುದು. ನಮ್ಮಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋದಲ್ಲಿ ಏನಾದರೂ ಪಾಪ ಕರ್ಮಗಳನ್ನು ಅಥವಾ ಏನಾದರೂ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಎಂಥ ವಿದ್ಯಾವಂತರು ಅಂತ ಹೇಳಿದರೆ ಅವರು ಉಪಯೋಗಿಸಿದ ಬಟ್ಟೆಯನ್ನು ಅಲ್ಲಿ ಬಿಸಾಡಿದ್ದಾರೆ. ನೋಡಿ ಕಾಣ್ತದೆ, ನೋಡಿ ಇಲ್ಲಿ ಎಷ್ಟು ಬಟ್ಟೆ. ನಾಗರಿಕ ಸಮಾಜ ಇದನ್ನು ಹೇಗೆ ಸಹಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಗೊತ್ತಾಗೋದು.
ಯಾರು ಎಜುಕೇಶನ್ ಇಲ್ಲದವ್ರು ಮಾಡೋದಲ್ಲ, ವಿದ್ಯಾವಂತರೇ ಮಾಡೋದು. ಎಜುಕೇಶನ್ ಇಲ್ಲ ಅಂದ್ರೆ ಆ ಥರ ಮಾಡೋದು. ಎಜುಕೇಶನ್ ಇಲ್ಲದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಹಾಕಿದ ಕಸವನ್ನು ತೆಗಿತಾರೆ. ನಿಜವಾದ ಸಮಾಜವನ್ನು ಕ್ಲೀನ್ ಇಟ್ಕೊಳ್ಳೋರು ಅವರೇ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾವಾಗ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಬಂದಿದ್ದು ಒಟ್ಟಿಗೆ. ನೀನು ಬಿಗ್ ಅದಕ್ಕಿಂತ ಮುಂಚೆ ಬಂದಿದ್ದೀವಿ, ನಾನು ಮಾತ್ರ, ಇವರು ಮಾತ್ರ ಒಟ್ಟಿಗೆ ಬಂದದ್ದು ಇದೇ ಫಸ್ಟ್ ಟೈಮ್. ಆಫ್ಟರ್ ಬಿಗ್ ಬಾಸ್ ಆಯ್ತು. ಹೌದು, ಎಲ್ಲ ದರ್ಶನ ಎಲ್ಲ ಜೋಡಿ ನಂಬರ್ 1 ಎಲ್ಲ ಆಫ್ಟರ್ ಆದ್ಮೇಲೆ ಬಂದದ್ದು. ಇನ್ನು ನೆಕ್ಸ್ಟ್ ವಾರದಲ್ಲಿ ಅಪ್ಕಮಿಂಗ್ ದರ್ಶನ ಎಲ್ಲ ಮುಗೀತು. ಹರ್ಷಿತ್ಗಾಗಿ ಬೇಡ್ಕೊಂಡ್ವಿ, ನಮ್ಗೋಸ್ಕರನು ಬೇಡ್ಕೊಂಡ್ವಿ. ನೆಕ್ಸ್ಟ್ ಬರುವಾಗ ಬೇಡ್ಕೊಂಡೆ, ಸುಮ್ಮನೆ ವಿಡಿಯೋಗೆ ಮಾತ್ರ ಹೇಳುದಲ್ಲ. ನಿಜವಾಗ್ಲು ನೀವೇನಿಲ್ಲಿ ಕೇದಾರ್ನಾಥಲ್ಲಿ ಸಿಕ್ಕಿದ್ರಿ, ಈಗ ಇಲ್ಲಿ ಸಿಕ್ಕಿದ್ದೀರಿ. ನಾನು ಅದೇ ಅನ್ಕೊಂಡೆ ನೀವೇನಿಲ್ಲ ಅಂತ. ನಮ್ಮ ಊರಿಗೆ ಬಂದು ನಾವು ಕೇಳಬೇಕು, ನೀವೇನಿಲ್ಲಿ ದೂರದಿಂದ ಬಂದದ್ದು, ನಾವು ಇಲ್ಲೇ ಹತ್ರದಿಂದ ಬಂದದ್ದು. ಆರಾಮಿದಿರಲ್ಲ ಅಣ್ಣ? ಒಬ್ಬರೇ ಬಂದ ನಿಮ್ಮ ಇವರು? ಇಲ್ಲ ಫ್ಯಾಮಿಲಿ ಇದೆ. ಪ್ರಸಾದ ತಗೊಂಡೋಣ. ಲಾಂಗ್ ಟ್ರಿಪ್ ಹೋಗಿ ಬಂದ್ರಲ್ಲ? ಹೋಗಿ ಬಂದ್ರ? ಲಡಕ್ಕಿಂದ ಅಲ್ಲಿ ಲೇಯಿಂದ ಬೈಕ್, ಲೇ ತನಕ ಫ್ಲೈಟ್. ಅದೇ ಅಣ್ಣ. ವೈಫ್ ಎಲ್ಲಿ? ಇಲ್ಲ ಬಂದಿಲ್ಲ. ಏನ್ರಿ ಇವರು ವೈಫ್ನ ಬಿಟ್ಟು ಬರ್ತಾರೆ? ನೀವು ಇಷ್ಟು ಮದುವೆಗೆ ಇಷ್ಟು ಬೇಗವೇ ಹೆಂಡತಿಯನ್ನು ಬಿಟ್ಟು ಬರ್ತೀರಿ ಅಂತ ಹೇಳಿದ್ರೆ ಅದನ್ನ ಹೇಗೆ ಒಂದು ನಮಗೆ ಟ್ರೈನಿಂಗ್ ಕೊಡಿ. ಮದುವೆ ಆಗ್ಲಿಕ್ಕೆ ಅದೃಷ್ಟ ಪಾಪ ಅದೃಷ್ಟ ಅನ್ನೋ ಹಿಂದೆ ಎಷ್ಟು ನೋವಿದೆ ಅವರು. ನಿಮ್ಮ ಮುಖದಲ್ಲೇ ಗೊತ್ತಾಗುತ್ತೆ ನೀವು ಅದೃಷ್ಟ. ಅಲ್ಲ, ಈಗ ಒಂದು 3 days ಬ್ಯಾಕ್ ಅವಳನ್ನ ಕರ್ಕೊಂಡು ಇಲ್ಲಿಗೆ ಬಂದು ಹೋಗಿ ಮತ್ತೆ ವಾಪಸ್ ಬಂದಿದ್ದೀವಿ. ಅದೃಷ್ಟ ಸ್ವತಂತ್ರವಾಗಿ ಬಂದಿರಲಿಲ್ಲ ಆಗ. ಇಲ್ಲ ಹಂಗೇನಿಲ್ಲ, ಈಗ 2 ಫ್ಯಾಮಿಲಿ ಮಾವನ ಜೊತೆ ಬಂದಿದ್ದೀವಿ. ಪರವಾಗಿಲ್ಲ ರೀ. ಮದುವೆ ಆದ್ಮೇಲೆ ದಪ್ಪ ಆದ್ರಲ್ಲ? ಮದುವೆ ಆದ್ಮೇಲೆ ತಲೆ ಕೂದಲು ಹಣ್ಣಾಗಿದೆ ಅಣ್ಣ. ತಲೆ ಕೂದಲು ಹಣ್ಣಾಗಿದೆ. ಯಾವ ಊರಿಂದ ಬಂದಿ? ನಾವು ಬೆಂಗಳೂರು ಅಣ್ಣ. ಬೆಂಗಳೂರಿಂದ. ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ದೀರ? ಯಾಕೆ ಏನಾರ ಗಿಫ್ಟ್ ಕೊಡ್ತೀರಾ ಸಬ್ಸ್ಕ್ರೈಬ್ ಮಾಡಿದ್ರೆ? ಚೆನ್ನಾಗಿದ್ದೀನಿ ಆರಾಮ್ ಸರ್. ಓಕೆ ಬ್ರೋ, ಥ್ಯಾಂಕ್ ಯು. ಬರ್ತೀವಿ, ಒಳ್ಳೇದಾಗ್ಲಿ. ಎಂತ ಮಾಡ್ಬೇಕಣ್ಣ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ? ನಾನು ವಿಡಿಯೋ ಕಳಿಸ್ತೇನೆ. ನಾವು ಡಯಟ್ ಅಲ್ಲಿ ಇದ್ದೇವೆ ಈಗ. ನೀವು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಸರಿ ಹಾಗಾದ್ರೆ. ಓಕೆ ಅಣ್ಣ, ಬೈ. ಹರ್ಷಿತನ ಮದುವೆಗೆ ಬನ್ನಿ. ಆಯ್ತು, ಗ್ಯಾರಂಟಿ. ಹುಡುಗಿಯೆಲ್ಲ ನೋಡಿ ಆಗಿದೆ, ಹುಡುಗಿಯನ್ನು ಒಪ್ಪಿಕೊಳ್ಳಿಕ್ಕೆ ಬಾಕಿ. ಆದ್ರೆ ಮನೆ ಗೃಹಪ್ರವೇಶ ಕರೆದಿಲ್ಲಲ್ಲ ಅಣ್ಣ. ಯಾರನ್ನು ಕರೆದಿಲ್ಲ, ಇವರೇ ಬಂದಿದ್ದು. ಈ ತರ ಲಾಗ್ ಬಂದಿದೆ. ಎಷ್ಟು ಜನ ಬಂದಿದ್ದಾರೆ? ಇದಾರಪ್ಪ, ತುಂಬಾ ಜನ ಇದ್ದಾರೆ. ಓಕೆ ಏನು ಸಚಿನ್ ಉತ್ತರ ಇಲ್ಲ. ಆಯ್ತು, ಇನ್ನೊಂದು ಮನೆ ಹೋಗ್ಲಿಕ್ಕೆ ಕರೆಯೋ. ಓಕೆ ಬಾಯ್ ಅಣ್ಣ. ನೀವು ಹಾಗೆ ಅಂತ ಹೇಳಿ ಇನ್ನೊಂದು ಮದುವೆ ಕರಿತೇನೆ ಅಂತ ಹೇಳ್ಬೇಡಿ. ಓಕೆ ಬಾಯ್. ಇನ್ನೊಂದು ಮದುವೆ ಕರಿತೇನೆ ಅಂತ ಹೇಳ್ಬೇಡಿ. ನಾನು ಇಲ್ಲ ಆಗಲ್ಲ ಹೇಳಲ್ಲ. ಇವರು ಊರು ಶಿವಮೊಗ್ಗ ಆದ್ರು ನಮ್ಮ ಊರಿನವ್ರ ತರನೇ ಯಾವಾಗ ಸಿಗ್ತಾ ಇರ್ತಾರೆ. ಗೊತ್ತೇ ಆಗೋದಿಲ್ಲ. ನಮ್ಗಿಂತ ಜಾಸ್ತಿ ನೀವೇ ಎಲ್ಲಿರ್ತೀರಾ ಅಂತ. ವಾರದಲ್ಲಿ ಇದು 2 ಸಲ ಅಂತೆ ಸುಬ್ರಹ್ಮಣ್ಯ. ನಮ್ಮ ವರ್ಷಕ್ಕೆ ಬರ್ಬೋದು. ನಾವು ವರ್ಷದಿಂದ ಕಾಯ್ತಾ ಇದ್ದೇವೆ ಬರ್ಲಿಕ್ಕೆ. ಅನಿವಾರ್ಯ ಇತ್ತು, ಹಾಗಾಗಿ 2 ಸಲ ಆಯ್ತು. ಟೂರ್ ಮ್ಯಾನೇಜರ್ ಆಗಿ ಬಂದದ್ದು. ಟೂರ್ ಮ್ಯಾನೇಜರ್ ಏನಿಲ್ಲ, ನಿಮ್ಮ ಅನಿವಾರ್ಯ. ಒಳ್ಳೇದಾಗ್ಲಿ. ಓಕೆ, ನಿಮ್ಮ ಮಿಸ್ಸಸ್ಗೂ ಕೇಳಿದೆ ಅಂತ ಹೇಳಿ. ಓಕೆ ಹೇಳ್ತೀನಿ ಅಣ್ಣ. ಆದಷ್ಟು ಬೇಗ ಗುಡ್ ನ್ಯೂಸ್ನ ಪ್ರಯತ್ನ ಮಾಡಿ. ಆಯ್ತಣ್ಣ. ಇವರೆಲ್ಲಿ ಲೇ ಲಡಕ್ಕಿಗೆ ಹೋದ್ರೆ ಎಲ್ಲೆಲ್ಲಿ? ಶಿವಮೊಗ್ಗ ಒಂದು ಎಕ್ಸ್ಪ್ಲೋರ್ ಮಾಡಬೇಕು. ಮುಂಚೆನೆ ಮನೇಲೆಲ್ಲ ಸಿಟ್ಟಾಗಿದ್ದಾರೆ, ಮತ್ತೆ ನೀವು ಹಿಂಗೆ ಹೇಳಿ ಅದೇ ಲಡಾಖಿಗೆ ಬಿಟ್ಟು ಹೋದ್ರಿ ಅಂತ ನಾನು ಹೇಳ್ತೀನ. ಯಾಕೆ ಬಿಟ್ಟದ್ದು? ನಿಮ್ಮ ತಪ್ಪಲ್ವಾ? ಚಳಿ ಜಾಸ್ತಿ. ಅದು ಅದೃಷ್ಟ. ಹಾಗೆ ಹೇಳಿದ್ರು ಅದೃಷ್ಟ. ಈಗ ಹೇಳ್ತಿದ್ದಾರೆ ಸಿಟ್ಟಾಗಿದ್ದಾರೆ. ಮೈನಸ್ ಇತ್ತಲ್ಲ, ಅದಕ್ಕೋಸ್ಕರ ಬಿಟ್ಟು ಹೋಗಿದೆ. ಅಲ್ಲಿ -8. ಅಷ್ಟು ಬೇಗ ಪ್ಲಸ್ ಮಾಡಿ ನೀವು. ಮೈನಸ್ ಅನ್ನು ಪ್ಲಸ್ ಮಾಡಿ ಫಂಕ್ಷನ್ ಕರೀರಿ, ಬರ್ತೇವೆ. ಬಾಯ್. ಓಕೆ ಬಾಯ್. ಇವನ ಮದುವೆಗೆ ಬನ್ನಿ ಆಯ್ತಾ? ಹಾಗೆ ಎಷ್ಟಕ್ಕೆ ಅಪ್ಲಿಕೇಶನ್ ಹಾಕಿದೆ? ಸುಮಾರು ಉಂಟು. ಯಾವುದು ಅಂತೇಳಿ ಕನ್ಫ್ಯೂಷನ್. ಯಾವ್ದು ಫಸ್ಟ್ ಒಪ್ಕೋತಾರೆ ಅದು. ಸುಮ್ಮನೆ ತಮಾಷೆಗೆ ಕಾರ್ಡಲ್ಲಿ ಹುಡುಗಿ ಹೆಸರು ಹಾಕ್ಲಿಕ್ಕಿಲ್ಲ, ಬ್ಲಾಂಕ್ ಬಿಡು, ಮೊದಲೇ ಹಂಚಿ ಬಿಡುದು, ಮತ್ತೆ ಅದು ಬಂದಾಗ ಫೋನ್ ಮಾಡಿ ಹೇಳಿದೆ. ಇವರು ಅಂತ ಒಪ್ಕೊಂಡವ್ರು ಹೆಸರು ಬರಲಿಕ್ಕೆ ಮಿಸ್ ಆಗಿದೆ, ಅದೊಂದು ಫಿಲ್ ಮಾಡಿಕೊಳ್ಳಿ. ಪೂಜನಿಗ ಮಗು ಈಗ ಒಳ್ಳೆ ಇದರಲ್ಲಿ ಸುಬ್ರಹ್ಮಣ್ಯದಲ್ಲಿ 2ನೇ ಮಗುವಿಗೆ ಅಲ್ಲಿ ಕಲ್ಲು ಕಟ್ಟಿದ್ದಾನೆ, ಅದಕ್ಕೆ ಹೂ ತಗೊಂಡು ಹೋಗ್ತಿದ್ದಾನೆ. ಅಲ್ಲಿ ಆದಿಯಲ್ಲಿ ಕಲ್ಲು ಕಟ್ಟಿದ್ದಾನೆ, ಇಲ್ಲಿ ಹೂ ತಗೊಳ್ತಾನೆ. ನಮಸ್ತೆ.
ಏನುಂಟಂತೆ ಡಿಸ್ಕೌಂಟ್ ಉಂಟಂತೆಯಾ? ಡಿಸ್ಕೌಂಟ್ ಮಾಡುವುದಿಲ್ಲ ಅಂತೆ, ಇವರಲ್ಲಿ ಜಾಸ್ತಿ ರೇಟ್ ಅಂತೆ. ಜಾಸ್ತಿ ಹೇಳುವಂಗಿಲ್ಲ ಅಂತೆ. ನಿಂಗೆ ಎಲ್ಲ ಬಂಗಾರ ಉಂಟು, ಬೆಳ್ಳಿ ಉಂಟು ನೋಡಿ ಅಂತೆ. ಕಬ್ಬಿನ ಉಂಟು, ಕಬ್ಬಿಣ ನಮ್ಮ ಎಲ್ಲಿ ಉಂಟಂತೆ? ಉಂಟು, ಎಲ್ಲ ಉಂಟು. ಕಮ್ಮಿದು ಯಾವ್ದು ಉಂಟಂತೆ? ಕಮ್ಮಿಯವರಿದ್ದಾರೆ, ದೊಡ್ಡವರಿದ್ದಾರೆ, ಎಲ್ಲ ಬೇರೆ ಇದ್ದಾರೆ, ಯಾವ್ದಿದೆ? ಎಲ್ಲ ಇದ್ದಾರೆ. ನೀವೇನು ಕಣ್ಣು ಹಾಕಿರಿ? ಕಣ್ಣು ಹಾಕುದಾ? ರೇಟ್ ಎಷ್ಟಂತೆ? ಕಣ್ಣು ಹಾಕಿ, ಅಲ್ಲಿಂದ ಕಣ್ಣು, ಇಲ್ಲಿಂದ ಕಣ್ಣು, ಇಲ್ಲಿಂದ ಕಣ್ಣು ಎಲ್ಲ ಹಾಕಿ. ಈಗ ಇವನಿಗೆ ಮದುವೆ ಸೆಟ್ ಆಗಿದೆ, ಅವನಿಗೆ ಹುಡುಗಿ ಗಿಫ್ಟ್ ಕೊಡ್ಲಿಕ್ಕೆ ನನಗೆ ಎಲ್ಲಿ ಅವ್ರಿಗೆ ಮದುವೆ ಆಗ್ಲಿಲ್ಲ ಇನ್ನು. ಒಂದು ಸಹ ಆಗಿಲ್ಲ. ಹೌದಾ? ಎಂತ ಉಂಟು ಹುಡುಗಿ ಕೊಡ್ಲಿಕ್ಕೆ? ಹುಡುಗಿ ನೀವೇ ಲೈಕ್ ಮಾಡಿಕು. ಬಂಗಾರ ಕೊಂಡೋಗಿ ಚಂದ ಉಂಟು, ಪಳ ಪಳ ಪಳ. ನೋಡಿ ಅಲ್ಲಿ ರೋಲ್ಡ್ ಅಲ್ಲ, ಗೋಲ್ಡ್ ಅಲ್ಲ, ಬರೀ ಬಂಗಾರ, ಪ್ಯೂರ್. ನೋಡಿ ಅಲ್ಲಿ ಬಂಗಾರದ ಅಲ್ಲೇ ಇದ್ದಾರೆ ನೋಡಿ, ಬಂಗಾರದ ರಾಜು ಎಲ್ಲಿ ಹೋದ? ಬಂಗಾರ ಅಂತ ಓಡಿ ಹೋದ? ಅಲ್ಲಿದ್ದಾನ. ಹಾಗೆ ಬಂಗಾರ, ನಕಲಿ ಬಂಗಾರ. ಎಷ್ಟಿದು? ನಕ್ಲಿಕ್ಕಿಲ್ಲ ಅದು, ಹಾಗೆ ಇದು ಹಾಕಿದ್ರೆ ಮಾತ್ರ ನಕ್ಕಲಿಕ್ಕೆ ಆಗುದು. ಇದಕ್ಕೆ ಎಷ್ಟಂತೆ? ರೇಟ್ ಏಲಂತೆ. ಅವಳ ಎಲ್ಲಿ ಓನರ್ ಅಲ್ಲಿ ಹೋಯ್ತು, 1.5 ಲಕ್ಷ ಆಗ್ತದೆ. ಓನರ್ ಯಾರು? ಓನರ್ ಅವರಾ? ನಾನು ಓನರ್ ಬಿಟ್ಟು ನಿಮ್ಮ ಹತ್ರ ಚರ್ಚೆ ಮಾಡಿದ್ದ. ಅವ್ರು ಓ ಯಾರ್ದು? ಹೀರೋ ಯಾರು? ಹೀರೋ ಹೀರೋ ಯಾರು? ಟೆಂಪಲ್. ನೀವು ಸೈಡ್ ಕ್ಯಾರೆಕ್ಟರ್ಗಳ? ಫಲಾರ ತಾಮ್ರ ತಲೆ, ತಾಮ್ರ ಇಲ್ಲ, ಕಬ್ಬಿನ ಇಲ್ಲ. ಕಬ್ಬಿನ ಇಲ್ಲ, ಅಪ್ರಿ ಸರಿಯಾದ ಏನಕ್ಕೆ ಅಪ್ರಿ ಬಣ್ಣ ಬೇಡ. ಮೊನ್ನೆ ಪೋಯ್ತು ನಾನು ಮಂಡಲಿ ಕುದಲೇ ಇಲ್ಲ. ಅಯ್ಯೋ, ನೀವು ತಮಿಳಿಂದ ಇಲ್ಲಿ ಬಂದದ? ತಮಿಳ್ನಾಡು ಹಿಂಗೆ ಬಂದ ವೇಲೆಗೆ. ಓ, ನೀವು ವೇಲೆಕಾರ? ವೇಲೆಗಾರ ಅಮ್ಮ. ಮೊದಲಲ್ಲಿ ಯಾರು? ಮೊದಲಲ್ಲಿ ಅದು ಹಂಗೆ ಇರ್ತಾರೆ. ಈಗ ಕಲಿನ ಆಯ್ತಾ? ನಿಮ್ಮ ಊರು ಯಾವುದು? ಇದು ಫಲ ತಾಮ್ರ, ತಾಮ್ರ ತಲೆ. ತಾಮ್ರ, ತಾಮ್ರ, ಬೆಳ್ಳಿ, ಕಬ್ಬಿನ. ಹಂಗೆ ನೀವು ಹಾವೇರಿ ಅವರು? ಅದಕ್ಕೆ ಉತ್ತರ ಕರ್ನಾಟಕ ಭಾಷೆ. ಓಕೆ, ನನ್ನ ಮಗುವಿಗೆ ಇದು ತಗೊಂಡೆ. ಕಿಶೋರ್ ಏನು ತಗೊಂಡ್ಯಾ? ನಂಗೆ ಸದೇ ಆಗ್ಬೋದು. ಇದೆ. ಎಲ್ಲೋ ಕೊಡಿ. ಎಲ್ಲ ಇಂಚಿನ ಕಲಾಗಿ ಯಾವ ಹಾಗಾದ್ರೆ ಬೇರೆ ಕೇಳು. ನೆನ್ನೆ ತುಣ್ಣು ಅಂತ ಬರ್ಲಿಕ್ಕೆ ಏ ನೆಟ್ಟ ಹಾಗಾದ್ರೆ ಬೆಳಿಗ್ಗೆ ಸೋಮವಾರದಿಂದ ಮಂಗಳವಾರವರೆಗೆ ನನ್ನ ಎಲ್ಲಿದೆ? ಬುಧವಾರ ತನಕ ಇಲ್ಲೇ ಇರಲಿ ನಮ್ಮ ಮನೆಯಲ್ಲಿ. ಸೋಮವಾರ, ಮಂಗಳವಾರ, ಬುಧವಾರ ಧನು ಮನೆಯಲ್ಲಿ, ಗುರುವಾರ ಶನಿವಾರ ಹಿಂದೆ ಕೊರ್ಲೆ. ಆದಿತ್ಯವಾರ ವಾಸಿ. ನೀನೆಲ್ಲ ಜಾಗ್ರತೆ ತೆಗ್ದಿಡು. ನೆಕ್ಸ್ಟ್ ರಾಜು ನಮ್ಮ ಮಗುಗೆ ಶಿಫ್ಟ್ ಮಾಡ್ಲಿಕ್ಕೆ ಓ, ನೀ ತಗೊಂಡಿ ಅದು? ಇದು ರಾಜು ತಗೊಂಡ. ನಂಗೆ ಸಾಕು. ಪಾಪ ನಾವು ತಗೊಳ್ಳುವಾಗ ಹರ್ಷಿದ್ದು ರಿಯಾಕ್ಷನ್ ನೋಡೋದು. ನೀನೊಂದು ನಿನ್ನ ಹೆಂಡತಿ ಆಗುವಳಿಗೆ ಒಂದು ಗಿಫ್ಟ್ ತಗೋ. ಬೇಡ ಸಾಕು. ಎಲ್ಲ ತಗೊಳ್ಳಿ, ಅವ್ನು ತಗೊಳ್ಳೋ ಮೂಡಲ್ಲಿದ್ದಾನೆ. ಆಯ್ತು, ತಗೋತೀಯಾ? ಒಳ್ಳೆ ಚಾಯ್ಸ್. ಕೊಡೆ ತಗೋ. ಬರ್ತೇವೆ. ಬಾಯ್ 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 ಬಾಯ್. ಅವರೆಲ್ಲಿ? ಬಾಯ್ ಬಾಯ್. ನಿಮ್ಮ ಹೆಸರು ಎಂತ? పేరు తనస్వామి. ತನಸ್ವಾಮಿ. ನೋಡಿ, ತನಸ್ವಾಮಿ. ಕರ್ನಾಟಕದಲ್ಲಿ ಇದ್ದುಕೊಂಡು ಸ್ಪಷ್ಟವಾಗಿ ಕನ್ನಡ ಮಾತಾಡುವವರು ಬರುವ ಕನ್ನಡ ಕಸ್ಟಮರ್ ಹತ್ರ ತಮಿಳಲ್ಲಿ ಮಾತಾಡ್ತಿದ್ದಾರೆ. ಇವರಿಗೆ ಎಷ್ಟು ಭಾಷಾಭಿಮಾನ ಇರ್ಬೋದು. ನೋಡಿ ನೋಡಿ, ಸುಬ್ರಹ್ಮಣ್ಯದವರು ಇವರ ಮುಖವನ್ನು ಗುರುತಿಸಿ ನೀವು ಬಂದು ಮಾತಾಡಿ. ಓಕೆ ಸರ್, ಒಳ್ಳೇದಾಗ್ಲಿ. ಬಾಯ್ ಬಾಯ್. ಬಾಯ್ ಬಾಯ್. ಹಿಂಗೆ ಜಾಲಿ ಜಾಲಿಯಲ್ಲಿರಿ. ಜಾಲಿ ಖುಷಿ ಖುಷಿ ಅದಲ್ಲ ಜಾಲಿ ಜಾಲಿ.